ನಮಸ್ಕಾರ. ಅಕ್ಯುಪ್ರೆಷರ್ ಥೆರಪಿನಲ್ಲಿ ಇವತ್ತೊಂದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಈ ಅಕ್ಯುಪ್ರೆಷರ್ ವರ್ಕ್ ಆಗುತ್ತಾ ಅಂತೇಳಿ ಕೆಲವರಿಗೆ ಡೌಟ್ ಇರುತ್ತೆ, ಇಲ್ಲ ಒತ್ತಿದ್ರೆ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಈ ಅಕ್ಯುಪ್ರೆಷರನ್ನು WHO ಪ್ರೂವ್ ಮಾಡಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದೆಯಲ್ಲ, ಇದೊಂದು ಥೆರಪಿ, ಟ್ರೀಟ್ಮೆಂಟ್ ಥೆರಪಿ. ಬಟ್ ಇದು ಮುಂಚೆಯಿಂದಲೂ ಇದೆ ನಮ್ಮ ದೇಶದಲ್ಲಿ. ಆದರೆ ಇದು ಏನಾಗಿದೆ ಅಂದರೆ, ಈ ಔಷಧಿಗಳ ಒಂದು ಅಡ್ವರ್ಟೈಸ್ಮೆಂಟು ಅದನ್ನು ನಾವು ಪ್ರಚಾರ ಪಡಿಸುವ ರೀತಿಯಲ್ಲಿ ಈ ಚಿಕಿತ್ಸೆಗೆ ಒಂದು ಮಹತ್ವ ಕಡಿಮೆ ಆಗ್ತಾ ಬಂದಿದೆ. ಈಗ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇದೆ. ಈ ಅಕ್ಯುಪ್ರೆಷರ್ನಲ್ಲಿ ನಿಮಗೆ ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ತೋರಿಸ್ತೀನಿ. ಇದು ಜಸ್ಟ್ ವಿದಿನ್ ಒಂದು 1 ಮಿನಿಟಲ್ಲಿ ನೀವೇ ಫೀಲ್ ಆಗ್ತೀರಿ, ನಿಮಗೆ ಗೊತ್ತಾಗುತ್ತೆ. ಇದು ಹೆಂಗೆ ಅಂದರೆ, ಒಂದು ಸ್ಟಮಕ್ ಪಾಯಿಂಟ್, ಹೊಟ್ಟೆ ಪಾಯಿಂಟ್. ಇದು ದೇವೇಂದ್ರ ವೋರಾ ಅವರ ಪ್ರಕಾರ ಹೊಟ್ಟೆ ಪಾಯಿಂಟು ನೀವೇ ನೋಡಿ, ಯಾಕಂದರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಇದು ನಿಮ್ಗೆ ಯೂಸ್ ಆಗುತ್ತೆ. ಎಲ್ಲ ಪಾಯಿಂಟ್ಸ್ಗಳು ಇದೆ, ಎಡಗೈ ಇದೆ, ಬಲಗೈ ಇದೆ. ಇದು ದೇವೇಂದ್ರ ವೋರಾ ಅವರ ಅಕ್ಯುಪ್ರೆಷರ್ ಥೆರಪಿ ಬುಕ್. ಇವೆಲ್ಲ ಬುಕ್ಸ್ ಏನು ಜಾಸ್ತಿ ಇಲ್ಲ, ಬರೀ 120 ರೂಪೀಸ್ ಕೊಟ್ಟು ತೊಗೊಂಡಿರೋದು ನಾವು. ಇದು ಎಲ್ಲ ಕಾಯಿಲೆಗಳಿದಾವೆ ನಿಮ್ಮ ಇದರಲ್ಲಿ. ಈ ಥರ ಈ ಜನರ ಮನಸ್ಥಿತಿ ಹೆಂಗಿದೆ ಅಂದರೆ, ಒಂದು ಬಾರಿಗೆ ಹೋದರೆ 200 ರೂಪಾಯಿ ಒಂದು ಬಾಟ್ಲಿ ಇರ್ತದೆ, ಆರಾಮಾಗಿ ತೊಗೊಂಡು ಕುಡಿತಾರೆ. ಆದರೆ ಒಂದು ಈ ಥರ ಪುಸ್ತಕಗಳನ್ನ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಹಬ್ಬ 125 ರೂಪೀಸ್ ಅಂತ. ನಮ್ಮ ಮನಸ್ಥಿತಿ ಚೇಂಜ್ ಆಗೋದು ನೋಡಿ. ಹೊಟ್ಟೆ ಪಾಯಿಂಟ್ ಎಲ್ಲಿ ಬರ್ತದೆ ಅಂದರೆ, ದೇವೇಂದ್ರ ವೋರಾ ಅವರ ಪ್ರಕಾರ ಇಲ್ಲಿ ಬರ್ತದೆ. ಈ ಪಾಯಿಂಟ್ ಲೊಕೇಟ್ ಮಾಡೋಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಏನು ಟೆಕ್ನಿಕ್ ಅಂದರೆ, ಜಸ್ಟ್ ನೀವು ಫ್ರೀಯಾಗಿ ಈ ಬೆರಳನ್ನು ಬಿಡಬೇಕು ನೋಡಿ. ಈ ಥರ ನಾ ಬಿಡ್ತೀನಲ್ಲ, ಹಿಂಗೆ ಬಂದರೆ ಇದು ಟಚ್ ಆಗುತ್ತೆ. ಈ ಟಚ್ ಆಗೋ ಪಾಯಿಂಟೇ ಇದು ಹೊಟ್ಟೆ ಪಾಯಿಂಟ್. ಇದು ನೋಡಿ, ಇದು ಪಾಯಿಂಟ್, ಇದು ಹೊಟ್ಟೆ ಪಾಯಿಂಟು. ಈ ಪಾಯಿಂಟನ್ನು ಜಸ್ಟ್ ಏನಿಲ್ಲ, ಒಂದು 30 ಸಲ ಒತ್ತಿ. 30 ಸಲ ಒತ್ತರೆ ನಿಮ್ಗೆ ಏನು ಚೇಂಜಸ್ ಆಗುತ್ತೆ ಪ್ರಾಕ್ಟಿಕಲ್ ಆಗಿ ವಿದಿನ್ 2 ಮಿನಿಟ್ಸಲ್ಲೇ ಗೊತ್ತಾಗುತ್ತೆ. ನೀವು 30 ಸಲ ಒತ್ತದ ಮೇಲೆ ನಿಮಗೆ ಹೊಟ್ಟೆ ಫುಲ್ ಫ್ರೀ ಆಗುತ್ತೆ. ಹೆಂಗೆ ಅಂದರೆ, ಇವಾಗ ನೀವು ಏನಾದರೂ ಹೊಟ್ಟೆ ಸರಿ ಇಲ್ಲ ಅಂಥೇಳಿ ಸೋಡಾ ಕುಡ್ದಾಗ ನಿಮಗೆ ಯಾವ ರೀತಿ ರಿಲ್ಯಾಕ್ಸೇಷನ್ ಫ್ರೀ ಆಗುತ್ತೆ ನೋಡಿ. ಕೆಲವರಿಗೆ ಈಗ ನಾವು ಏನೋ ಸೋಡಾ ಕುಡ್ದಾಗ ಒಂದು ಇದು ಗ್ಯಾಸ್ ಹಿಂಗೆ ಹೊರಗೊಂದು ಡರಿ ಅಂತೀವಿ ನೋಡ್ರಿ, ಆ ಡರಿ ಥರ ಬಂದು ಫ್ರೀ ಅನಿಸುತ್ತಲ್ಲ, ಆ ಥರ ಫುಲ್ ಫ್ರೀ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ. ಕೆಲವರಿಗೆ ಡೇಗೂ ಬರುತ್ತೆ. ಇದನ್ನು ಮಾಡಿ ನೋಡ್ಬೋದು ನೀವು. ಈ ಪಾಯಿಂಟ್ನಿಂದ ನಿಮ್ಗೆ ಏನು ಪ್ರಯೋಜನ ಅಂದರೆ, ಗ್ಯಾಸ್ಟ್ರಿಕ್ಕು, ಆಸಿಡಿಟಿ, ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಯಾವುದೇ ತೊಂದರೆ ಇದ್ದರೂ ಕ್ಲಿಯರ್ ಆಗುತ್ತೆ. ಇದನ್ನೇನಿಲ್ಲ, 3 ಡೇಸಿಗೆ ಒಂದು ಸಲ ಒಂದು 20-30 ಸಲ ಒತ್ಕೊಳ್ಬೋದು ಅಷ್ಟೇ. ಇದು ಕೈಯಲ್ಲಿರೋ ಪಾಯಿಂಟ್ಸ್ಗಳು ಅಷ್ಟೊಂದು ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ಆದರೂ ನೀವು ಒಂದು ಸಲ ಈಗ ಅಕ್ಯುಪಂಕ್ಚರ್ ಥೆರಪಿಸ್ಟು ನಿಮ್ಗೆ ಗೊತ್ತಿರೋರು ಹೇಳ್ತಾರೆ ನೋಡಿ, ಅವಾಗ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಕೆಲವೊಂದು ಪಾಯಿಂಟ್ಗಳನ್ನ ಪದೇ ಪದೇನೂ ಪ್ರೆಸ್ ಮಾಡಬಾರ್ದು. ಧನ್ಯವಾದಗಳು.